ಮಗ ಊಟ ಮಾಡ್ದ? ಆಮವ ಊಟ ಮಾಡಿದೆ. ನೀವು ಊಟ ಮಾಡಿ. ಮಾಡ್ತೀನಿ ಹೊಲ್ತಕ್ಕೆ ಹೋಗಿದ್ದೆ. ಮಾಡ್ತೀನಿ ಸುಮ್ಮನಿರಪ್ಪ. ಕವಿತಾ ಇರಲಿ ಬಿಡು, ನಾಳೆಗೆ ಬರ್ತಾರಂತೆ. ಇಲ್ಲ ಮಾವ, ನನಗೆ ಡ್ಯೂಟಿ ಇದೆ. ನಾನು ಬರೋಕ್ಕಾಗಲ್ಲ ಮತ್ತೆ ಹೊರದರ್ ಸಿಕ್ಕಿಲ್ಲ. ಹೋಗು, ಋಣ ಬರ್ತಾನಲ್ಲ ಕರ್ಕ ಹೋಯ್ತಾನಂತೆ. ಇಲ್ಲ ಮಾವ, ಅಮ್ಮನೇ 3 ದಿನದಿಂದಲೂ ಅಡುಗೆ ಮಾಡ್ತಾಯಿದ್ದಾರೆ. ಅಮ್ಮನಿಗೆ ಇತ್ತೀಚೆಗಂತೂ ಜಾಸ್ತಿ ಅಡುಗೆ ಮಾಡಿಲ್ಲ ಅಲ್ವಾ, ಎಲ್ಲ ಮರ್ತೋದಂಗಾಗಿದೆ. ಡ್ಯೂಟಿ ಟೈಮ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಅದಕ್ಕೇ ಬೇಕಾದ್ರೆ ಸೌಮ್ಯ ಅವ್ರು ಇರಲಿ ಬಿಡಿ, ಇನ್ನೂ 2 ದಿನ ಕವಿತನ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಹಂಗಾದ್ರೆ ಸುಮ್ಮನಿರಪ್ಪ. ಅವಳುವೆ ಹೋಯ್ತೀನಿ ಅಂತಿದ್ಲು. ನಾನು ಇರವ ಅಂದ್ಕೊಂಡು ಇರ್ಸ್ಕೊಂಡೆ. ನೆನೆ ತೋಟಕ್ಕೆ ಮಟನ್ ಗಿಟನ್ ತಂದು ಕೊಟ್ಟಿದ್ನಲ್ಲ, ಉಳ್ಕೊಂಡದೆ ತಿನ್ಕೊಂತ ಅಳರ್ಕಿದ್ದು ಬತ್ತಾರೆ. ಹೋಗು, ಏನೋ ಒಬ್ಬಿಟ್ಟೇನೋ ಮಾಡ್ಕೊತೀನಿ ಅಂತಿದ್ಲು. ಮಾಡ್ಕೊಡ್ತಾಳೆ ನಿಮ್ಮ ಅತ್ತೆ, ಬರ್ತಾರಂತೆ. ಹೋಗವ. ಸೋಮ್ಯರು ಇರ್ತಾರೆ ಅಲ್ವಾ, ಇರಲಿ ಬಿಡಿ ಮವ. ಅಲ್ಲ ಮವ, ಎಷ್ಟು ನಿಗೇತಿಲ್ ಜನಗಳು ನೋಡಿ ನಮ್ಮ ಅತ್ತೆ ಮವ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ. ಎಷ್ಟೆಲ್ಲ ಸಹಾಯ ಮಾಡಿದೆ ಅಲ್ಲ, ಮನೆ ಬಿದೋಗಿತ್ತು, ಎಲ್ಲ ಮುರ್ಕೊಂಡು ಕುಂತಿತ್ತು. ಎಲ್ಲಿ ಮೇಲೆ ಬಂದು ಬಿದ್ದು ಸಾಯ್ತಾರೋ ಏನೋ ಅಂದ್ಬಿಟ್ಟು ನಾನು ಇಷ್ಟೆಲ್ಲ ಜವಾಬ್ದಾರಿ ತಗೊಂಡು ಮನೆ ಕರ್ಸ್ಕೊಟ್ಟಿದ್ಕೆ ಇವತ್ತು ನೋಡಿ ಮವ. ನೋಡಿ ಯಾವ ಥರ ಇದು ಮಾಡಿಬಿಟ್ರು. ಒಂದೇ ಒಂದು ಫೋನ್ ಮಾಡಿ ಒಂದು ಹಬ್ಬಕ್ಕೆ ಕರ್ದಿಲ್ವಲ್ಲ ಮವ. ತುಂಬ ಬೇಜಾರಾಯಿತು ಮವ ನನಗೆ. ನೀವೇನಾದರೂ ಅನ್ನಿ, ಇವಾಗ ನನ್ನ ಬಿಟ್ಟಾಕಿ, ನನಗೇನು ಆಸೆ ಇಲ್ಲ. ಈಗ ಕವಿತನಿಗೆ ಆಸೆ ಇರುತ್ತೆ ಅಲ್ವಾ, ಹಬ್ಬಕ್ಕೆ ಅವ್ರು ತವ್ರ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು. ಎಲ್ಲ ಹೆಣ್ಮಕ್ಳು ಥರನೇ ಪಾಪ ಅವಳಿಗೂ ಆಸೆ ಇರುತ್ತೆ ಅಲ್ವಾ. ಯಾಕೆ ಮಾವ ಇವ್ರು ಅರ್ಥ ಮಾಡ್ಕೊಳ್ಳಿಲ್ಲ? ಏನು ಕಮ್ಮಿ ಮಾಡಿದ ಇವ್ರಿಗೆ? ಎಷ್ಟೆಲ್ಲ ಸಹಾಯ ಮಾಡಿದ್ದೀವಿ, ಆದ್ರೂ ನೆನೆಸ್ಕೊಳ್ಳೋಂಥ ಒಂದು ಬುದ್ಧಿ ಇಲ್ವಲ್ಲ ಇವ್ರಿಗೆ. ಮಗ ಹಿಂಗೆ ಹೇಳ್ತೀನಲ್ಲ ಅಂತ ಬೇಜಾರು ತಿಳ್ಕೊಬೇಡ, ಸರಿಯಪ್ಪ. ಅವ್ರಿಗೆ ನಿಯತ್ ಅನ್ನೋದಿಲ್ಲ. ಜಂಬಕ್ಕೆ ಹೇಳ್ತೀನಿ ಅನ್ಕೋಬೇಡ. ನಿಮ್ಮ ಅತ್ತೆ ಅಯ್ಯೋ ಓದ್ಕೊಂಡೋಗಿ ಕೊಟ್ಟಿಲ್ಲ ಕಣ್ ಮಗ. ನೀನು ನೋಡಕ್ಕೆ ಬರೋ ದಿವಸ ಕುತ್ಕೊಳಕ್ಕೆ ಚೇರ್ ಇತ್ತಿತ್ತಿಲ್ಲ. ಅಕ್ಕ ತಗೊಂಡೋಗು. ಯಾರು ಬಂದ್ರು ಗಣ್ಣವರು ಮನೆ ನೋಡು ಒಪ್ತಿತ್ತಿಲ್ಲ. ಮನೆ ಚಿಕ್ತು ಅಂದ್ಕೊಂಡು ಆಗ ಕೂತ್ಕೊಳ್ಳೋಕೆ ಚೇರು ಇಲ್ದವರೇ ಒಪ್ಪರ ಅಂದ್ಬಿಟ್ಟು ಯಾರನ್ನ ಚೇರು, ಬಟ್ಟೆ ಬರೆ ಎಲ್ಲನೂ ಒಂದು ಹೆಣ್ಗೆ ಉಟ್ಕೊಳ್ಳೋಕೆ ಸೀರೆ ನಿಂತಿತ್ತಿಲ್ಲ, ಅದನ್ನ ಸೀರೆ ತಾವೆಂದನೂ ಎಲ್ಲನೂ ಕೊಟ್ಟು ನಿಂತ್ಕೊಂಡು ಮದುವೆ ಮಾಡಿದ್ಕೆ ನಿಮ್ಮ ಅತ್ತೆ ಕೂಡಲೇ ಮಾತಾಡೋಕ್ಕಿಲ್ಲ ಅಂತೀನಿ. ಅಷ್ಟು ಮನ್ಸಿಗೆ ನೀಯತ್ತಿಲ್ದೋದ್ಮೇಲೆ ಹೆಂಗಪ್ಪ? ಇಲ್ಲ ಮಾವ, ಅವ್ರು ನೆನೆಸ್ಕೊಳ್ಳಲ್ಲ. ಅವರು ನಿಜವಾಗ್ಲೂ ಎಷ್ಟೆಲ್ಲ ಸಪೋರ್ಟ್ ಮಾಡ್ದೆ ಗೊತ್ತಾ ನಮ್ಮ ಅತ್ತೆ ಮಾವನಿಗೆ. ಯಾರಿದ್ದಾರೆ ಹೇಗೆ ಏನು ಅಂದ್ಬಿಟ್ಟು. ಈಗ ಮಗ ಸೊಸೆ ಬಂದಷ್ಟು ಇಷ್ಟೆಲ್ಲ ಬದಲಾದವ್ರು ಇವರು. ಮನೇಲಿರೋಕ್ಕೆ ಅವರು, ನಾನು ಲೋನ್ ಕಟ್ಕೊಂಡು ಸಾಯಕ್ಕೆ ನನಗೇನು ಹಣೆ ಬರ ಬಂದಿದೆ ಮಾವ. ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ ನನಗೆ. ನಾನೇನೋ ಹೋಗ್ಲಿ ಬಿಡಿ ಅತ್ತಾಗೆ, ಪಾಪ ಮನೇಲಿ ಇಲ್ವಲ್ಲ, ಒಂದು ರೆಡಿ ಮಾಡಿಸ್ಕೊಡೋಣ, ನಾವು ಬಂದು ಕೂತ್ಕೊಳ್ಳೋಕ್ಕೂ ಚೆನ್ನಾಗಿರ್ಬೇಕಲ್ವ ಮನೆ ಅಂತ ಅಷ್ಟೆಲ್ಲ ಇದು ಮಾಡಿದೆ. ಆ ಮನೆ ಕಟ್ಟಿದ ಮೇಲೆ ಒಂದು ಸಲ ನಾನು ಮನೆ ಒಳಗಡೆ ಹೋಗಿ ಅಲ್ಲಿ ಉಳ್ಕೊಳಕ್ಕೆ ಹೋಗಿಲ್ಲ ನಾನು, ಗೊತ್ತಾ. ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಾಯಿದೆ ಗೊತ್ತಾ ಮಾವ ನನಗೆ. ಇವಾಗ ಒಂದು ದಿನ ಕೆಲಸಕ್ಕೆ ರಜೆ ಹಾಕಂಗಿಲ್ಲ ನಾನು, ಇಲ್ಲಾಂದ್ರೆ ಸಂಬಳ ಬರಲಿಲ್ಲ ಅಂದರೆ ಲೋನ್ ಅಮೌಂಟ್ ಕಟ್ಟಾಗಲ್ಲ. ಕಟ್ತಾರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಸಿವಿಲ್ ಸ್ಕೋರ್ ಡೌನ್ ಆದರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಮುಂದೆ ನೆಕ್ಸ್ಟ್ ಏನಾದರೂ ನಮಗೆ ಲೋನ್ ಅಮೌಂಟ್ ಬೇಕು ಅಂದಾಗ ಸಿಗಲ್ಲ ಮಾವ. ಇಷ್ಟೆಲ್ಲ ತೊಂದರೆ ನಾನು ಏನೋ ಹೋಗಲಿ ಅತ್ತಾಗೆ ಅಂದ್ಬಿಟ್ಟು ನಾನೆಲ್ಲ ಇಷ್ಟು ಮಾಡ್ಕೊಂಡು ಹೋದ್ರೂ ಒಂದು ಹಬ್ಬಕ್ಕೆ ಒಂದು ಫೋನ್ ಮಾಡ್ತಾರೆ ಅಂತ ಒಂದು ಭಾವನೆ ಬೇಡವಾ ಅವ್ರಿಗೆ? ಒಂದು ಸೌಜನ್ಯತೆ ಕೂಡ ಇಲ್ವಲ್ಲ ಅವ್ರಿಗೆ. ತುಂಬ ಬೇಜಾರಾಗ್ತಾಯಿದೆ. ಕವಿತೆ ಎಷ್ಟು ಬೇಜಾರು ಮಾಡ್ಕೊಂಡು ಗೊತ್ತಾ, ನಮ್ಮ ಅಪ್ಪ ಅಮ್ಮ ಒಂದು ಫೋನ್ ಮಾಡಿ ಹಬ್ಬಕ್ಕೆ ಹೇಳಿಲ್ವಲ್ಲ ನಮಗೆ ಅಂತ. ಅಲ್ಲ ಮವ, ಅವಳು ಏನು ಮಾಡಿದ್ಲು ಮವ ಹೇಳಿ ನೀವೇನೆ. 50,000 ದುಡ್ಡು ಕೇಳಿದ ತಕ್ಷಣ ನಾವು ಕೊಟ್ಟು ಕಳಿಸ್ಬೇಕಾಗಿತ್ತಾ? ಆಗ ಸರಿಯಾಗ್ತಿತ್ತಾ? ಇರಲಿ, ಇನ್ನೊಂದು ದಿನ ನಮ್ಮ ಮನೆ ಬಾಕ್ಲಿಗೆ ಬರಲಿ ಅವರು, ಅವಾಗ ಹೇಳಿ ಕಳಿಸ್ತೀನಿ. ಇನ್ನು ಯಾವುದೇ ಕಾರಣಕ್ಕೂ ಅವಳನ್ನ ಅವ್ರ ಮನೆ ಕಳ್ಸೋಕೆ ನಾನು ಒಪ್ಪಲ್ಲ ನಾನು. ಈಗ ಮನೆ ಯಾರ ಹೆಸರಲ್ಲಿ ಇದ್ದದಪ್ಪ? ನನ್ನ ಹೆಸರಲ್ಲೇ ಇರೋದು ಮವ, ನನ್ನ ಹೆಸರಲ್ಲೇ ಇದೆ. ಕೆಲಸ ಮಾಡು. ನಮ್ಮ ಮಾವ ಚಾಡಿ ಹೇಳ್ಕೊಡ್ತಾನೆ ಅಂತ ಅಂದ್ಕೊಂಡು ಸಿಕ್ಕಿಲ್ಲ ನೀನು. ಮನೆ ಮೇಲೆ ಲೋನ್ ನೀನು ತೆಗೆದುಬಿಟ್ಟು ನಿಂದೇನು ದುಡ್ಡಿದ್ದದು ತೆಗ್ದು ಅಲ್ಲಿಗೆ ಕಟ್ಬಿಟ್ಟು ಕಟ್ಕೊಂಡೋಗಿ ಎಲ್ಲರೂ ಉಳಿಸ್ಕೊಳ್ತಾರೆ. ಹಾಳು ಮಾಡ್ಕೊಳ್ಳಿ, ನಮಗೇನು ಅಂದ್ಕೊಂಡು ಸುಮ್ಮನೆ ಆಗು ನೀನು. ಆಗ ಗೊತ್ತಾಯ್ತದ ಅವ್ರಿಗೆ ಹೆಂಗೆ ಅಂತವ. ಈಗ ಒಳ್ಳೆ ತಾರಸಿ ಮನೆ ಕಟ್ಕೊಟ್ಬಿಟ್ಟೆ ಬೆಚ್ಚು ಮನಗವ್ರೆ, ಅವ್ರಿಗೆ ಕಷ್ಟ ಸುಖ ಗೊತ್ತಾಗಿಲ್ಲ. ಆವತ್ತು ಗಾಳಿ ಮಳೆ ಬರ್ತಾ ತಡಿಬೇಕಾರೆ ಅವತ್ತು ಗೊತ್ತಿತ್ತಾ? ನಿಯತ್ತಿಲ್ ಬಡ್ಯಾಕ್ಲು ಕತೆ ಸುಮ್ಮನೆ ನಿರ್ಮಕ ನೀನು ಏನಾದ್ರು ಅನ್ಕೋ. ತುಂಬ ಬೇಜಾರಾಗಿದೆ ಮಾವ ನನಗಂತೂ. ಏನು ನಿಯತ್ತಿಲ್ ಜನಗಳು ಇವರು ಇಷ್ಟೆಲ್ಲ ಮಾಡಿದ್ರು ಬೇರೆದಾಗಿದ್ರು ಎಷ್ಟು ಸಂತೋಷ ಪಡ್ತಿದ್ರು. ಮಗ ನನ್ನ ಮಾತು ಹೇಳ್ತೀನಿ, ಅವು ನಿಯತ್ತಿಲ್ದವು. ಎಣ್ಣೆ ಮನೆ ಇದ್ದನ್ನು ನಾನು ನೋಡಿಲ್ಲ ಅವ್ರನ್ನ, ಭಾಳ ಕಾಲದಿಂದ ನೋಡೀನಿ. ತುಂಬ್ದಾಗ ಒಂಥರ ಹೊಸ್ದಾಗ ಒಂಥರ ಅಂಥ ಬುದ್ಧಿ ಕಲ್ತಿರೋದವರು. ನೀನು ತಲೆಗೆಡ್ಸ್ಕೊಬೇಡ, ಸುಮ್ಮನಿರು ನೀನು ಯಾಕೆ ಬರಬೇಕು ಅಂದ್ರೆ ನಮ್ಮ ಮನೆ ಇಲ್ವಪ್ಪ. ನಿಮ್ಮ ತಾತನ ಮನೆ ಇದು, ಯಾರ ಮನೆಯೂ ಅಲ್ಲ. ಏನು ಅವ್ರ ಮನೆಗೆ ಹೋಗಂಗಿದ್ದದು ಅನ್ನಂಗಿದ್ದದ? ನಾನೇನು ಬೇರೆ ನೀನು ಸೋದ್ರು ಮಾವ. ನಮ್ಮ ಮನೆಗೆ ಬರೋಷ್ಟು ತಕ್ಷತ್ ನಿನಗಿಲ್ವಾ? ಬಾ, ನೀನು ತಲೆಗೆಡ್ಸ್ಕೊಬೇಡ. ಅದು ಹಬ್ಬ ಇದ್ದಾಗ ಉಣ್ಮೆ ಇದ್ದಾಗ ಕರಿತೀವಿ ಬಾ. ಕವಿತನ ನಾನು ಸ್ವಂತ ಮಗಳು ಅಂತ ಅಂದ್ಕೊಂಡು ನಾನು ಭಾವಣಿಸ್ತೀನಿ. ನೀನು ಯಾಕೆ ಯತ್ನೆ ಮಾಡಿ ನೀನು ಯತ್ನೆ ಮಾಡೋದಲ್ಲ. ಅಲ್ಲ ಮಾವ, ಅವ್ರಿಗೆ ಜ್ಞಾನ ಇರಬೇಕಲ್ವ, ಮಗಳನ್ನ ಕರಿಬೇಕು ಅಂತ. ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ ಸೌಮ್ಯ? ಬೇಜಾರಾಯ್ಕಿಲ್ವ ಬಿಡಪ್ಪ. ಎಂಥವ್ರಿಗೂ ಬೇಜಾರಾಯ್ತದೆ. ಎಷ್ಟು ಎಂಥವ್ರಿಗೆ ಆದ್ರೂ
ಒಂದು ಆಸೆ ಇರ್ತದೆ ಅಪ್ಪನ ಮನೆಗೆ ಹೋಗ್ಬೇಕು ಅಂತವ. ಅದು ನನಗೆ ಇದು ಮಾಡಬಾರ್ದು. ಒಬ್ಬಡೆ ಹೂವೆ ಅರ್ಥ ಮಾಡ್ಕೋಬೇಕು. ಬಿಡು, ಇನ್ನು ಹೆಂಗಿರ್ಬೇಕು ಹಂಗಿರು, ಕಲಿಸು ಸರಿಯಾಗಿ ಬುದ್ಧಿಯ. ಅದಕ್ಕೇ ಕಟ್ಕೊಂಡು ಹೋಗ್ಲಿ ಅವರೇನೆ. ಅವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲಮ್ಮವ. ಒಟ್ಟು ನಮ್ಮ ಹೆಸರು ಕಟ್ಟಿದ್ರು ಇವಾಗ ಲೋನ್ ಮನೆ ನನ್ನ ಹೆಸರಲ್ಲಿದೆ, ನನ್ನ ಕವಿತಾ ಹೆಸರಲ್ಲಿದೆ ಅಲ್ವಾ, ಅವಳ ಹೆಸರು ಲೋನ್ ತೆಗೆದ್ರೂ ಅವಳಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಅವ್ರ ಹೆಸರಲ್ಲಿ ತೆಗಿಸ್ತೀನಿ ನಾನು ದಡ್ಡಾರ ನಾನು. ನೋಡಪ್ಪ, ಅಷ್ಟು ಮಾಡು, ಮತ್ತು ನೀನು ತಲೆಗೆಡ್ಸ್ಕೊಬೇಡ, ನೀನು ಸಿಗಾಕಬೇಡ. ನಿನಗೆ ಮನೆ ಬರಂದರು ಮನೆ ಬೇಕಾದ್ರೆ ಉಳಿಸ್ಕೊಳ್ಳಿ, ಇನ್ನೇನು ಅಲ್ವೋ ಸೋಲ್ವೋ ತೀರ್ಸ್ಬಿಟ್ಟು ಉಳಿಸ್ಕೊಳ್ಳಿ ಬಿಡು. ಅಷ್ಟೇ ಮಾವ, ನಾನು ಅಷ್ಟೇ ಮಾಡೋದು. ನಾನು ಇವ್ರ ಆಟಗಳೆಲ್ಲ ನೋಡಿ ಸಾಕಾಗೋಗಿದೆ ನನಗೂ. ನಿಯತ್ತಿಲಕತ್ತು ಹೋಗ್ ಮಗ, ನೀನೇನಾರು ಅನ್ಕೋ, ನಮ್ಮ ಮಾವಿಂಗ್ ಅಂತ ಅನ್ಕೊಂಡ್ರು ಸಿಕ್ಕ ನೀನು. ನಿಯತ್ತನ್ನೋದು 10 ಪೈಸು ನಿಯತ್ತಿಲಕತ್ತು ಹೋಗು. ಏನೋ ಅಂತಿದ್ರಂತೆ ಹಂಗೆ ಆಯಿತು ಕತೆ. ನಿಯತ್ತು ಅನ್ನೋದು ಮನ್ಸನ್ಗೆ ಉಂಡಾಗೊಂಥರ ಹಸ್ದಾಗೊಂಥರ ಅಲ್ಲ, ಕಷ್ಟ ಒಂಥರ ಸುಖಕ್ಕೊಂಥರ ಅಲ್ಲ. ಎಲ್ಲ ಸಮಯದಲ್ಲೂ ಒಂದೇ ಸಮಯ ಇರಬೇಕು ಅನ್ ಮಗ. ಅವು ಬುದ್ಧಿ ಇಲ್ಲ ಕತೆ ಬಿಡು. ನೀನು ಏನಾರು ಅನ್ಕೋ. ಮಾಡಿದೆ ಮವ. ಹಂಗೂ ನಿಮ್ಮ ಮತ್ತೆ ಆ ಸೊಕ್ಕನ್ ಕಬಾಬ್ ಬಂದ್ರೆ ಇಷ್ಟ ತಗೊಬನ್ನಿ ಅಂದ್ಬಿಟ್ಟು ಅಂತ ಅಂದ್ಲು. ನೆನ್ನೆನೂ 3 kg ಮಟನು, 1 2 kg ಚಿಕನು ಎಲ್ಲ ತಂದು ಕೊಟ್ಟಿದೆ. ಮಾಡ್ಕೊಂಡು ಹಚ್ಕಟ್ಟಾಗಿ ಉಂಡ್ರು. ನೀವೇನೋ ಸಾಪ್ಕಾಗ್ಬಿಡ್ತು ಪಾಪ. ನೀನು ಇರ್ತಿ, ನನಗೆ ಹೊಟ್ಟುರ್ದೋಯ್ತು. ಎಷ್ಟೇ ಅಲ್ಲಿ ಈಗ ಇದೇ ಊರಲ್ಲಿ ಅವರು ಅಪ್ಪ ಅವ್ರೆ, ಅಪ್ಪನ ಮನೆ ಅದೇ ಬಂದು ಅವಳೆ ಅಂತ ಗೊತ್ತಿದ್ರು ಒಂದು ಮಾತಾಡ್ಸಕ್ಕೆ ಬಂದಿಲ್ಲ, ಅವ್ನು ಕರೆಯಕ್ಕೆ ಬಂದಿಲ್ಲ ಅಂದಾಗ ಎಂಥರ್ಗೂ ಬೇಜಾರಾಗೋದು ಅದು ಸಹಜ ಅಲ್ವಪ್ಪ. ಆಮವ, ನಿಜ ನಿಮ್ಮ ಮಾತು. ಪಾಪ ಅವಳು ಇಷ್ಟು ಆಸೆ ಮಾಡ್ತಾಳೆ, ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಹೋಗು, ಅರ್ಥ ಮಾಡ್ಕೊಳ್ದಾರು ಇರಲಿ. ನಿಯತ್ತಿಲ್ ಬಡ್ಡೆ ಅವಕನ ಹಿಂಗಂತದಲ್ಲ ನಮ್ಮ ಮಾವ ಅನ್ಕೋಬೇಡ. ಮನ್ಸೂನ್ಗೆ ಅವಕ್ಕೆ ನಿಯತ್ತು ಅನ್ನೋದು ಒಂದು ಚೂರು ಇಲ್ಲ ಕಣ್ಮಗ. ಒಂದೊಂದ್ಸತಿ ಅಷ್ಟೇ ಬೇಜಾರಾಗೋಯ್ತದೆ ಅವ್ರು ಕಂಡ್ರೆ ನಮಗೆ. ಅಷ್ಟೆಲ್ಲ ಮಾಡಿದ್ರು ಹೇಳ್ತೀಯ ನಮ್ಮನ್ನ ಹಿಂಗೆ ಕಡೆಗಂಡ್ಬಿಟ್ರಲ್ಲ ಮಗ. ಅಯ್ಯೋ, ನಿಮ್ಮ ಗಂಟೆ ಹೇಳ್ತಾ ಇದ್ರಲ್ಲಮ್ಮವ, ನನ್ನ ಇಷ್ಟು ಮಾಡಿರೋ ಅಳಿ ಮೈನೇ ಅವರು ಲೆಕ್ಕ ತಗೊಂಡಿಲ್ಲ. ಇನ್ನು ಯಾವುದೇ ಕಾರಣಕ್ಕೂ ಅವ್ರ ಮನೆ ಒಳಗಡೆ ನನ್ನ ಕಾಲಕ್ಕಲ್ಲಮ್ಮವ, ಅದೇನಾದರೂ ಆಗಲಿ. ಅಪ್ಪ, ಇವತ್ತು ಒಂದು ಮಾತು ಬಂದಿರ್ಬೋದು, ಒಂದು ಕತೆ ಬಂದಿರ್ಬೋದು. ನೀವೇ ಸರಿ ಹೇಳ್ತಿದ್ದೀರಿ. ಏನು ಅಂದರೆ ಒಂಚೂರು ಟೈಮ್ ತಗೋತದ ಅಷ್ಟೇ. ಸುಮ್ಮನಿದೆ ಅಲ್ಲ, ಸರಿ ಆಯ್ತದೆ. ಯಾಕೆ ತಲೆಗೆಡ್ಸ್ಕೊಂಡು ಏತಾಗೆ ಇರಿಸ್ಬೋದಾಗಿತ್ತಲ್ಲ ಸೋಮ್ಯನ ಜೊತೆ ಬರೋಳು. ಇಲ್ಲಮ್ಮವ, ನಾನು ಡ್ಯೂಟಿಗೆ ಹೋಗ್ಬೇಕಲ್ವಾ, ಅಮ್ಮನ ಕೈಲಿ ಆಗಲ್ಲ, ಸುಮ್ಮನಿರಿ. ಸರಿ ಕಣಪ್ಪ, ಆಯಿತು. ಕವಿತಾ, ರೆಡಿ ಆಗಬೇಕಲ್ವ ಬೇಗ? ಅಯ್ಯೋ ರೀ, ಅದೇನೋ ಹೂವು ಸೀರೆ ತಂದಿದ್ದಂತೆ, ರಾವ್ಕೆ ಒಲೆ ಕೊಟ್ಟಿರೋದಂತೆ. ಹಂಗೂ ಅರುಣರು ಫೋನ್ ಮಾಡಿದ್ರು, ಸೋಮ್ಯನೂ ಜೊತೆ ಕರ್ಕ ಬಂದ್ಬಿಡಿ ನೀವೇ ಅಂತ. ಈಗ ಅವ್ನು ಬರಲ್ವಂತ? ಇಲ್ಲ, ಅವ್ರು ಅದೇನೋ ಲೇಟ್ ಆಯ್ತದಂತೆ. ಹೂವು ಅದೇನೋ ಸೀರೆ ತಂದಿದ್ದಂತೆ ಸೋಮ್ಯನಿಗೂ ನನಗೂ. ರಾವ್ಕೆ ಒಲೆ ಕೊಟ್ಟಿತ್ತು, ಅದು ಇಸ್ಕೊಬರಕ್ಕೆ ಅಂತ ಹೋಗದೆ. ಪಾಪ ಅವೆಲ್ಲ ಏನಕ್ಕೆ ತೊಂದರೆ ತಗೊಳಕ್ ಕೊಡ್ರಿ ಮವ. ಅಯ್ಯೋ, ನಿಮ್ಮ ಅತ್ತೆ ಕೇಳ್ಬೇಕಲ್ಲಪ್ಪ. ಅವಳೇ ಇಸ್ಕೊಂಡು 2000 ರೂಪಾಯಿ, ಇಬ್ರಿಗೂ 1000 ರೂಪಾಯಿ ನಾವು ಸೀರೆ ತತ್ತೀನಿ ಕೊಡಿ ಅಂದ್ಕೊಂಡು ಮನೆ ದಿವಸ ಇಸ್ಕೊಂಡೋಗಿ ತಗೊಬಂದ್ಲು. ರಾವ್ಕೇನ ಒಲೆ ಕೊಟ್ಟಿದ್ದಾಳಂತೆ. ಕೊಟ್ಟಾರೇನೋ ಹೊಲ್ದಿದ್ದಾರೆ ಏನಕತೆ. ಹೋಗುವೆ ಸುಮ್ಕಿರಪ್ಪ. ನೋಡು ಕವಿತಾ, ನೋಡು ನಮ್ಮ ಅತ್ತೆ ಮಾವ ಎಷ್ಟು ಒಳ್ಳೆಯವರು ಅಂತ. ನಿಮ್ಮ ಅಪ್ಪ ಅಮ್ಮನಿಗೆ ಸ್ವಲ್ಪ ಜ್ಞಾನ ಇದೆಯಾ ನೋಡು. ಜ್ಞಾನ ಅವ್ರಿಗೆ ಮಡಿ ಬಂಗವ. ಅಷ್ಟು ಬೇಡವಾಗ್ಬಿಟ್ಟಿದ್ದೀನಿ ನಾನು. ಅಯ್ಯೋ ಹೋಗ್ ಮಗ. ಅಲ್ಲಿಗೆ ಬಂದ್ರೆ ಇಲ್ಲಿಗೆ ಬಂದ್ರೆ ನೀನು ತಲೆಗೆಡ್ಸ್ಕೊಬೇಡ, ಸುಮ್ಕಿಲ್ಲ ನೀನು. ಹೋಗು, ಅದೇನು ನೋಡೋಗು. ಹೋಗು, ಊಟ ಗೀಟ ಮಾಡಾಗಿ ನಸಿಯ ಮಾಡ್ದೆಪ್ಪ. ಬೊತ್ತ ನೋಡು ನಿಮ್ಮ ಅವ್ವ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.